ಬೆಂಗಳೂರಿನಲ್ಲಿ ದೂರದೃಷ್ಟಿ ರಾಜಕೀಯ. ಸಿದ್ದರಾಮಯ್ಯ ಪರವಾಗಿ ಭರ್ಜರಿ ಬ್ಯಾಟಿಂಗ್. ಮುಂದಿನ ಎಲೆಕ್ಷನ್ಗೂ ಸಿದ್ದರಾಮಯ್ಯ ಅವರೇ ನೇತೃತ್ವವನ್ನ ವಹಿಸುವ ನಿಟ್ಟಿನಲ್ಲಿ ಈಗಾಗಲೇ ಅವರ ಆಪ್ತ ಬಣ ಈ ಎಲ್ಲ ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಮುಂದಿನ ಎಲೆಕ್ಷನ್ಗೂ ಕೂಡ ಸಿದ್ದರಾಮಯ್ಯ ಅವರೇ ನೇತೃತ್ವವನ್ನ ವಹಿಸಬೇಕು, ಆಗ ಗೆಲುವು ಈಸಿ ಆಗತ್ತೆ, ಗೆಲುವು ಸಾಧ್ಯ ಅನ್ನೋದು ಅವರ ಆಪ್ತ ಬಣದವರ ಮಾತು. ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಇದು ನನ್ನ ಕೊನೆ ಚುನಾವಣೆಯೇ ಅಂತ ಹೇಳಿದ್ರು. ನಾನು ಸಕ್ರಿಯ ರಾಜಕಾರಣದಿಂದ ದೂರ ಇರ್ತೀನಿ ಅನ್ನುವ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯ ಅವರ ಆಪ್ತರು ಮಾತ್ರ ಸಿದ್ದರಾಮಯ್ಯ ಅವರ ಪರವಾಗಿ ಫುಲ್ ಬ್ಯಾಟಿಂಗ್ ಬೀಸ್ತಿದ್ದಾರೆ. ಸಿದ್ದರಾಮಯ್ಯ ಇಲ್ಲದಿದ್ರೆ ಗೆಲುವು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಅವರ ಆಪ್ತರು. ಮತ್ತೊಂದು ಅವಧಿಗೂ ಸಕ್ರಿಯ ರಾಜಕೀಯದಲ್ಲಿ ಅವರು ಇರಬೇಕಾಗತ್ತೆ. ದೆಹಲಿಯಿಂದ ಬಂದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ಲ, ಇದೀಗ ಮತ್ತೊಂದು ದೂರದೃಷ್ಟಿಯ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬೇರೆ ಬೇರೆ ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ಸಿಎಂ ನೇತೃತ್ವದಲ್ಲೇ ನೆಕ್ಸ್ಟ್ ಎಲೆಕ್ಷನ್ ಅಂತ ಹೇಳಿದ್ರು MB ಪಾಟೀಲ್. ಸಿದ್ದರಾಮಯ್ಯ ದೀರ್ಘಾವಧಿ ಸಿಎಂ ಅಂತ ಹೇಳಿದ್ರು ಮಹದೇವಪ್ಪ ಅವರು. 2028ಕ್ಕೂ ಸಿದ್ದರಾಮಯ್ಯ ನೇತೃತ್ವದ ಒಂದು ಚುನಾವಣೆಯಲ್ಲಿ ನಾವು ಹೋಗ್ಬೇಕು ಅನ್ನುವಂತಹ ಸಂದೇಶವನ್ನ ಕಳುಹಿಸ್ತಿದ್ದಾರೆ. ಅವ್ರು ಇರ್ಬೇಕಂತ ನಮ್ಮದು ಆಸೆ ಇದೆಲ್ಲ. ಇಂದು ಕೂಡ ನಾನು ಹೇಳಿದ್ದೀನಿ, ಅವ್ರು ಒಂದು ವೇಳೆ ನಿವೃತ್ತಿ ಆದರೂ ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಬೇಕಂತ ಹೇಳಿದ್ದೆ. ಸೊ ಅವ್ರು ಬೇಕೇ ಬೇಕು ನಮಗೆ. ಅವರು ಸ್ಥಾನದಲ್ಲಿ ಇಲ್ಲಾಂದರೂ ಸ್ಪರ್ಧೆ ಮಾಡದಿದ್ರು ಪಕ್ಷದ ಪರವಾಗಿ ಇರಬೇಕು ಅವರು. ಆದರೆ ನಮ್ಗೆ ಗೆಲ್ಲಲಿಕ್ಕೆ ಅನುಕೂಲ ಆಯಿತು, ಅದರಲ್ಲೇನು ಪ್ರಶ್ನೆ ಇಲ್ಲ. ನಿವೃತ್ತಿ ಆದರೂ ಬೇಕೇ ಬೇಕು. ಅಟ್ಲೀಸ್ಟ್ ಒಂದು ಅವಧಿಗೆ ಹೊಸ ನಾಯಕ ತಯಾರಾಗುವವರೆಗೆ ಸಿದ್ದರಾಮಯ್ಯ ಅವರ ಬೆಂಬಲ ಅವಶ್ಯಕತೆ ಇದ್ದೇ ಇದೆ ನಮ್ಮ ಪಕ್ಷಕ್ಕೆ. ಹಾಗಾದ್ರೆ ಏಪ್ರಿಲ್ 19, 2023ರಂದು ವರುಣಾದಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು, ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ರು. ಏನ್ ಹೇಳಿದ್ರು ಆ ಸಂದರ್ಭದಲ್ಲಿ? ಆ ಮಾತುಗಳನ್ನು ಒಮ್ಮೆ ಕೇಳೋಣ. ಈ ಸಾರಿ ಇದು ಕೊನೆ ಚುನಾವಣೆ. ನಾನು ನಮ್ಮ ಹುಟ್ಟೂರು ಎಲ್ಲಿರ್ತದೆ ಅಲ್ಲಿ ಸ್ಪರ್ಧೆ ಮಾಡಿ ಜನರ ಆಶೀರ್ವಾದ ಕೇಳಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಡಿಟರ್ ಔಟ್ಪುಟ್ ಆಗಿರುವಂತಹ ಮಧು ಎಂ ಮುತ್ತವಳ್ಳಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು, ಈ ಹಿಂದೆನೇ ಸಿದ್ದರಾಮಯ್ಯ ಅವರು ಹೇಳಿದ್ರು ಇದು ನನ್ನ ಕೊನೆ ಚುನಾವಣೆ, ಗೆಲ್ಲಿಸುವಂತಹ ವಿಚಾರವನ್ನ ಕೂಡ ಮಾತನಾಡಿದ್ರು. ಆದ್ರೆ ಇದೀಗ ಒಂದ್ ಕಡೆ ಅಧಿಕಾರ ಹಂಚಿಕೆಯ ಚರ್ಚೆಗಳು, ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಬಾರಿ ಅಲ್ಲ, ಮುಂದಿನ ಬಾರಿ ಕೂಡ ಅವರ ನೇತೃತ್ವದಲ್ಲೇ ಚುನಾವಣೆಗೆ ಹೋಗಬೇಕು ಅನ್ನೋದರ ಮೂಲಕ ಆಪ್ತಬಣ ಕೊಡ್ತಾ ಇರುವಂತಹ ಸಂದೇಶಗಳು ಏನೇನು, ಯಾವೆಲ್ಲ ದೂರದೃಷ್ಟಿಯನ್ನ ಇಟ್ಕೊಂಡು ಈ ಹೇಳಿಕೆಗಳು ಬರ್ತಾ ಇದೆ, ಯಾವೆಲ್ಲ ಆಯಾಮಗಳಲ್ಲಿ ಇದನ್ನ ವಿಶ್ಲೇಷಣೆ ಮಾಡಬೇಕಾಗತ್ತೆ? ನವಿತಾ, ಮೊನ್ನೆವರೆಗೂ ಕೂಡ ಒಂದು ರೀತಿ ಸಮಬಲದ ಹೋರಾಟ ಅಥವಾ ಸಮಬಲದ ಗೊಂದಲ, ಹೋರಾಟ ಒಂದು ಕಡೆ ಗೊಂದಲ ಎರಡೂ ಕೂಡ ನಡೀತಾ ಇತ್ತು. ಆದರೆ ಯಾವಾಗ ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆ ಅಂದರೆ ನಾನು ಸಕ್ರಿಯ ರಾಜಕಾರಣದಲ್ಲಿರ್ತೀನಿ ಆದರೆ ಚುನಾವಣಾ ರಾಜಕಾರಣದಿಂದ ದೂರ ಆಗ್ತೀನಿ ಅಂತ ಹೇಳಿದರೆ ಬೇರೆ. ಆದರೆ ಯಾಕಂದರೆ ಸಿದ್ದರಾಮಯ್ಯ ಅವರು ಕಟ್ಟ ಕಡೆಯವರೆಗೂ ಕೂಡ ಕಾಂಗ್ರೆಸ್ಗೆ ಒಂದು ಅಹಿಂದ ವರ್ಗದ ಶಕ್ತಿ ಆಗಿರ್ತಾರೆ. ಅವ್ರು ಇರೋವರೆಗೂ ಕೂಡ ಪಕ್ಷದೊಳಗಡೆ ಅವರ ಬೇಡಿಕೆಗಳಿಗೆ ಮನ್ನಣೆ ಕೊಡಬೇಕಾಗತ್ತೆ. ಒಂದು ವೇಳೆ ಮುಖ್ಯಮಂತ್ರಿ ಆಗಿರಲಿ ಅಥವಾ ಕುರ್ಚಿಯಿಂದ ಕೆಳಗಿಲ್ದಿರಲಿ, ಅದು ಬೇರೆ, ಅಂದರೆ ಸಕ್ರಿಯ ರಾಜಕಾರಣ. ಆದರೆ ಅಧಿಕಾರದ ರಾಜಕಾರಣ, ಚುನಾವಣಾ ರಾಜಕಾರಣ ಅಂತ ಬಂದಂಥ ಸಂದರ್ಭದಲ್ಲಿ ನಾನು ಮುಂದಿನ ಅವಧಿಗೂ ಕೂಡ ಚುನಾವಣೆಗೆ ನಿಲ್ತೇನೆ ಅನ್ನುವಂಥ ಒಂದು ಮಾತನ್ನ 2ನೇ ಸಲ 3ನೇ ಸಲ ರಿವೈಸ್ ಮಾಡಿರುವಂಥದ್ದು ತುಂಬಾ ವಿಶೇಷವಾಗಿರುವಂಥದ್ದು. ಇನ್ನೇನು ಸಿದ್ದರಾಮಯ್ಯ ಅವರ ಅವಧಿ ಮುಗಿದೇ ಹೋಯ್ತು ಅನ್ನೋ ಒಂದು ಲೆಕ್ಕಾಚಾರ ನಡೀತಾ ಇರುವಂಥ ಸಂದರ್ಭದಲ್ಲಿ ಅವರ ಬಣದ ಹಲವಾರು ಶಾಸಕರು ಕೂಡ ಆಚೀಚೆ ನೋಡುವಂಥ, ಅಂದರೆ ಹಳೆ ಮೈಸೂರು ಭಾಗದಲ್ಲೋ ಅಥವಾ ಬೇರೆ ಭಾಗದಲ್ಲೋ ಒಂದಷ್ಟು DK ಶಿವಕುಮಾರ್ ಅವರ ಬಣಕ್ಕೂ ಕೂಡ ವರ್ಗಾವಣೆ ಆಗುವಂಥ ಒಂದು ಲೆಕ್ಕಾಚಾರವನ್ನ ಮಾಡ್ತಾ ಇದ್ರು. ಅದು ಅಲ್ಲಲ್ಲಿ ವಿಸಿಬಲ್ ಆಗಿ ಕಾಣಿಸ್ತಾ ಇತ್ತು. ಯಾಕಂದರೆ ಓಟಿಗೆ ಸಿದ್ದರಾಮಯ್ಯ ಅವರು ಬೇಕು ಅಂದರೂ ಕೂಡ DK ಶಿವಕುಮಾರ್ ಅವರು ಮುಂದಿನ ನಾಯಕತ್ವದ ಹಿನ್ನೆಲೆಯಲ್ಲಿ ನಮಗೆ ಅವರ ಒಂದು ಆಶ್ರಯ ಬೇಕಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಚೆಲುವರಾಯಸ್ವಾಮಿ ಅಂತಹ ಕಟ್ಟ ಸಿದ್ದರಾಮಯ್ಯ ಬೆಂಬಲಿಗರೇ DK ಶಿವಕುಮಾರ್ ಪರವಾಗಿ ಜೈಕಾರ ಹಾಕುವಂಥ, ಮಾತನಾಡುವಂಥ, ಸಾಂಕೇತಿಕವಾಗಿ ಸಭೆಗಳನ್ನು ಮಾಡುವಂಥ ಒಂದು ದೃಶ್ಯಗಳನ್ನು ಕಳೆದ ಒಂದು 3-4 ತಿಂಗಳಿಂದ 6 ತಿಂಗಳಿಂದ ನೋಡ್ತಾ ಬಂದಿದ್ವಿ. ಮತ್ತು DK ಶಿವಕುಮಾರ್ ಅವರು ಯಾವಾಗ ಕಳೆದ ಒಂದು 2-3 ತಿಂಗಳ ಹಿಂದೆ ಖಾಸಗಿ ಸುದ್ದಿವಾಹಿನಿಯಲ್ಲಿ, ರಾಷ್ಟ್ರೀಯ ಸುದ್ದಿವಾಹಿನಿಗೆ ಒಂದು ಮಾತನ್ನು ಹೇಳಿದ್ರು, ಅಧಿಕಾರ ಹಂಚಿಕೆಯ ಆ ದಿನಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ. ಅದಾದ ಮೇಲೆ ಹಲವಾರು ಬಣ್ಣಗಳು ಮತ್ತು ತಿರುವುಗಳು ಕಂಡು ಬಂದವು ರಾಜ್ಯ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯ ಅವರು ಹೋಗೋದೇ ಆದರೆ, ಯಾಕಂದರೆ ಸಿದ್ದರಾಮಯ್ಯ ಅಲ್ಲಿವರೆಗೂ ಕೂಡ ಕ್ಲಾರಿಟಿನ ಕೊಟ್ಟಿರಲಿಲ್ಲ, ಅಂಥದ್ದೊಂದು ಮಾತುಕತೆ ಆಗಿದೆಯಾ, ಏನಾಗಿದೆ ಅನ್ನುವಂಥ ಯಾವ ವಿಚಾರವೂ ಕೂಡ
ಕಾಸಾ ಬೆಂಬಲಿಗರು ಕೂಡ ಸಿಕ್ಕಿರಲಿಲ್ಲ. ಯಾಕಂದರೆ ಅವರು ಕಾಸಾ ಬೆಂಬಲಿಗರ ಸಭೆಯ ವೇಳೆ ಅಥವಾ ಅವರ ಒಂದು ಆಪ್ತ ಸಮಾಲೋಚನೆಯ ವೇಳೆ ಅಂಥದ್ದು ಯಾವುದೇ ಒಂದು ಉಲ್ಲೇಖ ಆಗಿಲ್ಲ ಅನ್ನುವಂಥ ಮಾತುಗಳನ್ನೇ ಹೇಳ್ತಾ ಬಂದಿದ್ರು ಕೂಡ ಡಿ ಕೆ ಶಿವಕುಮಾರ್ ಅಷ್ಟು ಫರ್ಮ್ ಆಗಿ ಮತ್ತು ಕಾನ್ಫಿಡೆಂಟ್ ಆಗಿ ಸಂಕಲ್ಪದಿಂದ ನಾನು ಅಧಿಕಾರಕ್ಕೆ ಏರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರಬಹುದೇನೋ ಅನ್ನುವಂಥ ಒಂದು ಬೆನಿಫಿಟ್ ಆಫ್ ಡೌಟನ್ನು ಸೃಷ್ಟಿಯಾಗುವಂಥ ಒಂದು ವಾತಾವರಣ ಅಲ್ಲಿ ಕಂಡು ಬಂದಿತ್ತು. ಆ ಎಲ್ಲ ಹಿನ್ನೆಲೆಯಲ್ಲಿ ಬಣಗಳಲ್ಲಿದ್ದಂತಹ ನಾಯಕರುಗಳು ಸಿದ್ದರಾಮಯ್ಯ ಅವರ ಜೊತೆ ಇಲ್ಲಬೇಕಾ ಅಥವಾ ನಾವೇ ಸಪ್ರೇಟಾಗಿ ಹೋರಾಟವನ್ನು ಅಸ್ತ್ರಗಳನ್ನು ಕೈಗೆತ್ಕೊಳ್ಬೇಕಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವ ಬಂತು, SC/ST ಸಮಾವೇಶ ಅಂತ, ಮತ್ತು ರಾಜಣ್ಣ ಅವರು ತುಂಬ ವೋಕಲ್ ಆದರು, ಮತ್ತು ಅದಾದಮೇಲೆ ಪರಮೇಶ್ವರ್ ಅವರ ನಾಯಕತ್ವಕ್ಕೆ ವಿಚಾರಗಳು ಬಂತು, ಸಭೆಗಳು ಬಂದು. ಇದೆಲ್ಲದಕ್ಕೂ ಕೂಡ ಆಯಾ ಕಾಲಘಟ್ಟದಲ್ಲಿ ಸಮಯೋಚಿತವಾಗಿ ಬ್ರೇಕ್ಗಳನ್ನು ಹಾಕೋದಕ್ಕೆ ಹಿನ್ನಡೆಯನ್ನು ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಸಕ್ಸಸ್ ಆದರು. ಆದರೆ ಯಾವಾಗ ಸಿದ್ದರಾಮಯ್ಯ ಮೊನ್ನೆ ಈ ಒಂದು ಹೇಳಿಕೆಯನ್ನು ಕೊಟ್ಟಾಗಿದೆಯಲ್ಲ, ಅದಾದಮೇಲೆ ಮತ್ತೆ ಅರ್ಥಮೆಟಿಕ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಕಾಂಗ್ರೆಸ್ ಒಳಗಡೆ. ಮತ್ತೆ ಎಂಟೈರ್ ಕಾಂಗ್ರೆಸ್ ಮತ್ತು ಎಂಟೈರ್ ಕಾಂಗ್ರೆಸ್ನ ಹಿರಿಯ ಸಚಿವರು, ಅನುಭವಿ ಸಚಿವರು, ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು ಎಲ್ಲರೂ ಕೂಡ, ಹಾಲಿ ಶಾಸಕರಾದಿಯಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರಿಗೆ ಜೈಕಾರ ಹಾಕುವಂಥದ್ದನ್ನು ಮತ್ತೆ ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಪಾರ್ಷಿಯಲಿ ಒಕ್ಕಲಾಗಿದ್ದಂಥ ಸಿದ್ದರಾಮಯ್ಯ ಬೆಂಬಲದ ಬಣ ಅತ್ಯಂತ ವಿಸಿಬಲ್ ಆಗಿ, ಅತ್ಯಂತ ಅಗ್ರೆಸಿವ್ ಆಗಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆಯೂ ಕೂಡ ಆಗಬೇಕು, ಅವರಿದ್ರಷ್ಟೇ ವೋಟು, ಅವರಿದ್ರಷ್ಟೇ ಅಧಿಕಾರ, ಆಮೇಲೆ ಬಾಕಿಯ ಪೊಲಿಟಿಕಲ್ ಮಾರ್ಕೆಟಿಂಗ್ ಅನ್ನುವಂಥ ಒಂದು ಪರೋಕ್ಷ ಪ್ರತ್ಯಕ್ಷ ಎರಡೂ ರೀತಿಯ ಮೆಸೇಜ್ಗಳನ್ನು ಡಿ ಕೆ ಶಿವಕುಮಾರ್ಗೆ ಕೊಡ್ತಾ ಇರುವಂಥದ್ದು. ಸೊ ಈ ಒಂದು ಪರಿಸ್ಥಿತಿಯಲ್ಲಿ 360 ಡಿಗ್ರಿಯ ಪ್ರೆಷರಲ್ಲಿ, 360 ಡಿಗ್ರಿಯ ಒಂದು ಒತ್ತಡದಲ್ಲಿ ಸಿಲ್ಕೊಂಡಿರುವಂಥ ಡಿ ಕೆ ಶಿವಕುಮಾರ್ ಪ್ರಯತ್ನಕ್ಕೆ ಫಲ ಸಿಗದೆ ಇರ್ಬೋದು, ಆದರೆ ಪ್ರಾರ್ಥನೆಗೆ ಸಿಗುತ್ತೆ ಅನ್ನುವಂಥ ಒಂದು ಕ್ರಿಪ್ಟಿಕ್ ಅಂದರೆ ಮಾರ್ಮಿಕ ಮೆಸೇಜನ್ನು ಕೊಡುವಂತಹ ಒಂದು ಸ್ಥಿತಿಗೆ ಅವರು ಬರುವಂಥ ಪರಿಸ್ಥಿತಿಯನ್ನು ಇವರೆಲ್ಲರೂ ಕೂಡ ಈ ಒಂದು ಸಿದ್ದರಾಮಯ್ಯ ಬಣದ ಶಾಸಕರುಗಳು, ಸಚಿವರುಗಳು, ಮಾಜಿ ಸಚಿವರುಗಳು ಸೃಷ್ಟಿ ಮಾಡಿರುವಂಥದ್ದು. ಒಬ್ಬರಾದ ಮೇಲೆ ಒಬ್ಬರು ಈಗ ಆ ಒಂದು ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸಿದ್ದರಾಮಯ್ಯ ಅವರ ಕಾರಣಕ್ಕೆ ಎಂಟೈರ್ ಕರ್ನಾಟಕದಲ್ಲಿ ರಾಷ್ಟ್ರವ್ಯಾಪಿ ಕಾಂಗ್ರೆಸ್ಗೆ ಪುನರುಜ್ಜೀವನದ ಅವಕಾಶವೇ ಇಲ್ಲ ಮತ್ತು ಸಂಘಟನಾತ್ಮಕವಾಗಿ ಸಂಪೂರ್ಣವಾಗಿ ಸೋತು ನೆಲಕಚ್ಚಿದೆ, ಮಣ್ಣಾಗಿದೆ ಪಕ್ಷ ಅನ್ನುವಂಥ ಒಂದು ಸಂದರ್ಭದಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ದೊಡ್ಡ ಬಹುಮತ ಬಂದಿದೆ ಅಂದರೆ ಅದಕ್ಕೆ ಈ ರಾಜ್ಯದಲ್ಲಿರುವಂಥ ಅಹಿಂದ ಮತ ಬ್ಯಾಂಕು, ರಾಜ್ಯವ್ಯಾಪಿ ಇರುವಂಥ ಅಹಿಂದ ಮತ ಬ್ಯಾಂಕು. ಯಾಕಂದ್ರೆ ಒಕ್ಕಲಿಗ ಅಂತ ಏನೇ ಕಾರ್ಡನ್ನು ಪ್ಲೇ ಮಾಡಿದ್ರು ದಕ್ಷಿಣ ಕರ್ನಾಟಕ, ಅದರಲ್ಲೂ ಹಳೆ ಮೈಸೂರಿನ ಕೆಲವೊಂದು ಜಿಲ್ಲೆಗಳಿಗೆ, ಆ ಜಿಲ್ಲೆಗಳಲ್ಲೂ ಕೂಡ ಸಮಬಲದ ಹೋರಾಟ ಇರುವಂಥ ದಳದ ಜೊತೆಗಿನ ಒಂದು ಏನು ಪಾರ್ಷಿಯಲಿ ಶೇರ್ ಮಾಡ್ಕೊಳ್ಳುವಂಥ ಒತ್ತಡ ಇದೆ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ. ಬರೀ ಲಿಂಗಾಯತರು ಅಂತಂದ್ರೆ ನಾರ್ತ್ ಕರ್ನಾಟಕ, ಅದು ಕೂಡ ಬಿಜೆಪಿ ಯಾವತ್ತೂ ಕೂಡ ಸಂಪೂರ್ಣವಾಗಿ ಅಧಿಕಾರಕ್ಕೆ ಬಹುಮತದೊಂದಿಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕತ್ವದಲ್ಲೂ ಕೂಡ ಅಂತಹ ಒಂದು ಪ್ರಬಲ ಲಿಂಗಾಯತ ನಾಯಕತ್ವ ಇಲ್ಲ. ಆದರೆ ಬೇರೆ ಅಹಿಂದ ಅಂತ ಕರೆಸ್ಕೊಳ್ಳುವಂಥ ಸಂದರ್ಭದಲ್ಲಿ ಬೀದರ್ನಿಂದ ಚಾಮರಾಜನಗರದವರೆಗೆ ಈ ಒಂದು ಅಹಿಂದ ಮತ ಬ್ಯಾಂಕಲ್ಲಿ ಬರುವಂಥ ಎಲ್ಲ ಸಮುದಾಯಗಳು ಕಾಂಗ್ರೆಸ್ನ ಪರವಾಗಿವೆ ಮತ್ತು ಆ ಎಲ್ಲ ಸಮುದಾಯಗಳ ನಾಯಕರು ಸಿದ್ದರಾಮಯ್ಯ ಪರವಾಗಿದ್ದಾರೆ ಎನ್ನುವಂಥದ್ದು ಇಲ್ಲಿರುವಂಥ ಒಂದು ಪವರ್ ಫಾರ್ಮುಲಾ. ಸೊ ಈ ಹಿನ್ನೆಲೆಯಲ್ಲಿ ಮುಂದಿನ ಬಾರಿಯೂ ಕೂಡ ಸಿದ್ದರಾಮಯ್ಯ ಅವರು ಚುನಾವಣೆಗೆ ನಿಲ್ತಾರೆ ಅಂತ ಬೆಂಬಲಿಗರು ಹೇಳೋದು ಬೇರೆ, ಆದರೆ ಸ್ವತಃ ಸಿದ್ದರಾಮಯ್ಯ ಹೇಳೋದಿದೆಯಲ್ಲ ಅದು ಅತ್ಯಂತ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿಸಿದೆ ಮತ್ತು ಸಂದೇಶವನ್ನು ಡಿ ಕೆ ಶಿವಕುಮಾರ್ಗೆ ಮತ್ತು ಹೈಕಮಾಂಡ್ಗೂ ಕೂಡ ಕೊಟ್ಟಿದೆ. ನೀವು ಹೈಕಮಾಂಡ್ ನಿರ್ವಹಣೆ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಒಂದು ಮನಸ್ಥಿತಿಯನ್ನು ನಾವು ನೋಡ್ಬೋದು. ಮೊದಲ ಅವಧಿಯಲ್ಲಿ ಎಷ್ಟು ಅಗ್ರೆಸಿವ್ ಆಗಿ ನಾನು ಮತ್ತು ನಾನೇ ಅನ್ನುವಂಥ ಒಂದು ವಿಚಾರವನ್ನು ಪದೇ ಪದೇ ಹೇಳ್ತಾ ಇದ್ರು. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೊಂದು ದಯನೀಯ ಏನು ದುಸ್ಥಿತಿಯಲ್ಲಿತ್ತು. ಆದರೆ ಎರಡನೇ ಅವಧಿಯ CM ಆಗುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಕೂಡ ದಿಲ್ಲಿಯ ಮಟ್ಟದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣಿಸ್ಕೊಳ್ತಾ ಇದೆ ಮತ್ತು ರೆಫರಿ ಮತ್ತು ಪ್ಲೇಯರ್ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ದಿಲ್ಲಿಯಲ್ಲಿ ಕೂತು ಎಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ. ಏಕಾಏಕಿ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರನ್ನ ಪೊಲಿಟಿಕಲಿ ಸ್ಮ್ಯಾಶ್ ಮಾಡಿದ ರೀತಿ ಖರ್ಗೆ ಅವರನ್ನ ಸ್ಮ್ಯಾಶ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಅವರನ್ನ ದೆಹಲಿಗೆ ವರ್ಗಾವಣೆ ಮಾಡಿ ದಶಕಗಳಾಗಿದೆ ಅನ್ನುವಂಥ ಒಂದು ಆರೋಪವನ್ನು ಸಿದ್ದರಾಮಯ್ಯ ಎದುರಿಸ್ತಾ ಇದ್ದಾರೆ. ಅದೆಲ್ಲದರ ನಂತರವೂ ಕೂಡ ಖರ್ಗೆ ಅವರಿಗೆ ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಮತ್ತು ಪಕ್ಷಕ್ಕೆ ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಎಷ್ಟಿದೆ ಅನ್ನುವಂಥದ್ದು ಗೊತ್ತಿರೋದ್ರಿಂದ ಅವರು ಕೂಡ ಈ ಒಂದು ವಿಚಾರದಲ್ಲಿ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರ ಎಲ್ಲ ಬೇಡಿಕೆಗಳಿಗೆ ಮನ್ನಣೆಯನ್ನು ಕೊಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅದೆಲ್ಲ ಗೊತ್ತಿದ್ರೂ ಕೂಡ ಎರಡನೇ ಸಲ ಸ್ವಲ್ಪ ಚೇತರಿಸಿಕೊಂಡಿರುವಂಥ ಹೈಕಮಾಂಡ್ನ ಮುಂದೆ ಸಿದ್ದರಾಮಯ್ಯ ಅವರ ಮೆಸೇಜಿಂಗ್ ಮತ್ತು ನೆರೇಟಿವ್ನ ಒಂದು ಪ್ರಮಾಣ ಮತ್ತು ಪರಿಸ್ಥಿತಿ ಬದಲಾಯಿತು. ಯಾವ ರೀತಿ ನಾವು ಹೈಕಮಾಂಡ್ ಹೇಳಿದಂತೆ ನೋಡ್ತೀನಿ, ಹೈಕಮಾಂಡ್ ಹೇಳಿದಂತೆ ಮಾಡ್ತೀನಿ ಅಂತಲೇ ಹೇಳ್ಕೊತ ಬಂದು. ಆದರೆ ಯಾವಾಗ ಮೂಡಾ ವಿಚಾರದಲ್ಲಿ ಕಾನೂನಿನ ಮುನ್ನಡೆ ಸಿಕ್ತೋ ಅದಾದಮೇಲೆ ಅವರ ಒಂದು ಸಂದೇಶ ಮತ್ತು ಅವರ ಒಂದು ಮಾತಿನ ವೈಖರಿಯಲ್ಲಿ ಸ್ಪಷ್ಟತೆ ಮತ್ತು ಒಂದು ರೀತಿ ಅಗ್ರೆಸಿವ್ನೆಸ್ ಮತ್ತೆ ಕಾಣಿಸ್ತಾ ಇದೆ, ರಿಎಸ್ಟಾಬ್ಲಿಷ್ ಆದಂತೆ ಕಾಣಿಸ್ತಾ ಇದೆ. ನಾನು ಮತ್ತೆ ನಿಲ್ತೀನಿ, ಚುನಾವಣಾ ರಾಜಕಾರಣದಲ್ಲಿ ಇರ್ತೀನಿ, ಬರೀ ಸಕ್ರಿಯ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ. ಯಾಕಂದರೆ ಇಷ್ಟು ವರ್ಷಗಳ ಕಾಲ, ಇಷ್ಟು ದಶಕಗಳ ಕಾಲ ರಾಜಕಾರಣದಲ್ಲಿದ್ದಂಥ ಸಂದರ್ಭದಲ್ಲಿ ಕಟ್ಟ ಕಡೆಯದಾಗಿ ದಾಖಲೆಗಳೊಂದಿಗೆ ನಾನು ಹೋಗಬೇಕು ಅಂತ ನಿರೀಕ್ಷೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮೂಡಾದಂಥ ಪ್ರಕರಣದಲ್ಲಿ ಸ್ವಪಕ್ಷೀಯರೇ ನನ್ನ ವಿರುದ್ಧ ಅಸಮಾಧಾನಗಳನ್ನು ಅಥವಾ ಒಂದು ಹಿನ್ನಡೆಗಳನ್ನ ಆಗುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಅನ್ನೋ ಒಂದು ಬೇಸರ ಮತ್ತು ಸಿಟ್ಟು ಎರಡೂ ಕೂಡ ಸಿದ್ದರಾಮಯ್ಯ ಅವರಿಗಿದೆ. ಆದರೆ ಬೇರೆ ನಾಯಕರ ರೀತಿ ವಿಸಿಬಲ್ ಆಗಿ ವೋಕಲ್ ಆಗಿ ಅದನ್ನು ಮಾಡಲ್ಲ. ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ದೇವೇಗೌಡರ ಗರಡಿಯಲ್ಲಿ ಅಥವಾ ದೇವೇಗೌಡರ ಸರಿಸಮನಾಗಿ ಕೂತು ತಂತ್ರಗಾರಿಕೆಗಳನ್ನು ಹೆಣೆದು ಬಂದಿರೋದ್ರಿಂದ
ಮೆಸೇಜ್ ಅನ್ನು ಕೊಡುವಂಥದ್ದು, ನರೇಟಿವ್ಗಳನ್ನು ಬಿಲ್ಡ್ ಮಾಡೋದ್ರಲ್ಲಿ ತುಂಬಾ ಪರಿಪಕ್ವವಾಗಿರುವಂಥ ಸದ್ಯದ ರಾಜಕಾರಣಿ ಆಗಿರೋದ್ರಿಂದ ರಾಷ್ಟ್ರವ್ಯಾಪಿಯೂ ಕೂಡ ಇಂತಹ ವಿಚಾರಗಳಲ್ಲಿ ಮೋದಿಯವರ ನಾಯಕತ್ವಕ್ಕೆ ಅಥವಾ ಕೇಂದ್ರ ಸರ್ಕಾರಕ್ಕೂ ಕೂಡ ತೆರಿಗೆ ಅವಾರು, ಸೈದ್ಧಾಂತಿಕ ಅವಾರು, ಹೀಗೆ ಹಲವಾರು ವಿಚಾರಗಳಲ್ಲಿ ಟಕ್ಕರನ್ನು ಕೊಡ್ತಾರೆ. ಅಂದರೆ ಇಲ್ಲಿರುವಂಥ ರಾಜಕಾರಣಿಗಳಿಗೆ, ಸ್ವಪಕ್ಷೀಯ ರಾಜಕಾರಣಿಗಳಿಗೆ ಅದು ಇಷ್ಟೆಲ್ಲ ಸಮುದಾಯದ ನಾಯಕರ ಬೆಂಬಲ ಇದ್ದ ಮೇಲೆ ಟಕ್ಕರನ್ನು ಕೊಡುವಂಥದ್ದು ದೊಡ್ಡ ವಿಚಾರ ಅಲ್ಲ. ಸೊ ಹೀಗಾಗಿ ಈ ಒಂದು ಅವಕಾಶವನ್ನು, ಗೊಂದಲವನ್ನೇ ಮತ್ತೊಮ್ಮೆ ಪರಿಸ್ಥಿತಿಯ ಗೊಂದಲದ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಅವರ ಮೆಸೇಜಿಂಗ್ ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ವರ್ಕೌಟ್ ಆಗಿದೆ. ಆ ಕಾರಣಕ್ಕೆ ಎಲ್ಲ ಸಚಿವರು, ಶಾಸಕರುಗಳು ಮತ್ತೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿದ್ದಾರೆ. ಕನ್ಫ್ಯೂಷನ್ ಏನಿತ್ತು, ಸಿದ್ದರಾಮಯ್ಯ ಇರ್ತಾರೋ ಇರಲ್ವೋ, ನಾವೇ ಸ್ವಯಂ ಹೋರಾಟವನ್ನು ಚಾಲೂ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಏನಿತ್ತು ಇತರ ನಾಯಕರುಗಳಿಗೆ, ಅದನ್ನು ಕ್ಲಾರಿಟಿಯನ್ನು ಕೊಟ್ಟಂತಾಗಿದೆ. ಆ ಕಾರಣಕ್ಕೆ ಎಲ್ಲ ನಾಯಕರುಗಳು ಕೂಡ ಮತ್ತೆ ಸಿದ್ದರಾಮಯ್ಯ ಬೇಕು ಮತ್ತು ಸಿದ್ದರಾಮಯ್ಯರೇ ಬೇಕು, ಸಿದ್ದರಾಮಯ್ಯ ಅಷ್ಟೇ ಪಕ್ಷದ ಅಸ್ತಿತ್ವಕ್ಕೆ ಅನುಕೂಲ ಆಗ್ತಾರೆ ಅನ್ನುವಂಥ ಒಂದು ಹೊಸ ಚರ್ಚೆಯನ್ನು ಹುಟ್ಟಾಕಿರುವಂಥದ್ದು. ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಕಳೆದ 3-4 ವರ್ಷಗಳ ಅತಿದೊಡ್ಡ ಕನಸು ಅಥವಾ ದಶಕಗಳ ಕನಸು ಅಂತಾನೆ ಹೇಳ್ಬೋದು, ಅಥವಾ 3-4 ವರ್ಷಗಳ ಬಹುತೇಕ ಆಗೇ ಬಿಡುತ್ತೆ ಅನ್ನುವಂಥ ಒಂದು ಸಂಕಲ್ಪ ಮತ್ತು ಲೆಕ್ಕಾಚಾರದಲ್ಲಿ ಏನಿದ್ರು ಅದಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಿರೋದಂತೂ ಕಾಣಿಸ್ತಾ ಇದೆ. ಈ ಎಲ್ಲ ಆಯಾಮಗಳಲ್ಲಿ ನೋಡೋದಾದ್ರೆ ಸಿದ್ದರಾಮಯ್ಯ ಅವರ ಮಾತಿನ ಒಂದು ವೈಖರಿ ಮತ್ತು ಕೊಟ್ಟಿರುವಂಥ ಸಂದೇಶ ಸ್ವಪಕ್ಷೀಯರಿಗೆ ಮತ್ತು ವಿಪಕ್ಷೀಯರಿಗೆ ಇಬ್ಬರಿಗೂ ಕೂಡ ಅತಿ ದೊಡ್ಡ ಸಂದೇಶ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಅಹಿಂದ ವರ್ಗಕ್ಕೆ ಒಂದಷ್ಟು ಬಲ ತುಂಬುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಮತ್ತು ಅಧಿಕಾರದಲ್ಲಿದ್ದು ದೇವರಾಜ ಅರಸು ಅವರ ದಾಖಲೆ ಏನಿದೆ 7.6, ಇವರು 6.7 ವರ್ಷ ಆಗಿದೆ. ಈಗ 2ನೇ ಅವಧಿಯನ್ನು ಕಂಪ್ಲೀಟ್ ಮಾಡಿದ ಇದುವರೆಗಿನ ಲೆಕ್ಕಾಚಾರ 6.7 ತಿಂಗಳು, 6 ವರ್ಷ 7 ತಿಂಗಳವರೆಗೆ ಆಗಿದೆ. ಇನ್ನು 7.6 ವರ್ಷ ಅಷ್ಟೇ ದೇವರಾಜ ಅರಸು ಇದ್ದಿದ್ದು. ಆದರೆ ಇವರು 2 ಅವಧಿಯನ್ನು ಮುಗಿಸಿ, ಅಂದರೆ 10 ವರ್ಷಗಳ ಕಾಲ ನಾನು CM ಆಗಿ ಅದಾದ ನಂತರವೂ ಕೂಡ ಮುಂದಿನ ಚುನಾವಣೆಯನ್ನು ಕೂಡ ನನ್ನ ನೇತೃತ್ವವನ್ನು ನಾನು ಸದೃಢವಾಗಿ ಇಟ್ಕೊಂತೀನಿ ಅಂತ ಮೆಸೇಜ್ ಕೊಟ್ಟಿರೋದ್ರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಒಂದು ಚರ್ಚೆಗೆ ಈಗ ಆಸ್ಪದ ಆಗಿರುವಂಥದ್ದು. ಈ ಒಂದು ಚರ್ಚೆಯ ಮುನ್ನೆಲೆ ಮತ್ತು ದೂರದೃಷ್ಟಿ ಪಕ್ಷದೊಳಗೆ ದೊಡ್ಡ ಮಟ್ಟದ ತಿಕ್ಕಾಟಕ್ಕೂ ಕೂಡ ವೇದಿಕೆ ಆಗ್ಬೋದು. ಮತ್ತು ಈ ಬಗ್ಗೆ ಈಗಾಗಲೇ ಒಕ್ಕಲಿಗ ಶಾಸಕರು ಕೆಲವು ಬೆರಳಿಕೆಯಷ್ಟು ಯಾರಿದ್ದಾರೆ ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬೇಕು ಅಂತ ಸ್ವತಃ ಡಿ.ಕೆ. ಶಿವಕುಮಾರ್ ಏನು ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮುಳುಗಿರುವಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಧು ಡೀಟೇಲ್ಸ್ಗೆ.